ರಕ್ಷಣೆ ವಿಚಾರದಲ್ಲಿ ಹೊಸ ಚರ್ಚೆಗೆ ಕಾರಣವಾದ ಪ್ರತಿಭಟನೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಆಗ್ರಹ. ಮುಸ್ಲಿಂ ಸಮುದಾಯದಿಂದಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ. ಹಾವೇರಿ ಜಿಲ್ಲೆಯ ಹಾನಗಲ್ ನಗರದಲ್ಲಿ ಅಂಜುಮನ್-ಎ-ಇಸ್ಲಾಂ ಕಮಿಟಿಯಿಂದ ಪ್ರತಿಭಟನೆ. ಪಟ್ಟಣದ ಎಂಜೆ ಸರ್ಕಲ್ನಲ್ಲಿ ನೂರಾರು ಜನರಿಂದ ಪ್ರತಿಭಟನೆ. ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಭಾಗಿ. ರಾಜ್ಯ ಮತ್ತು ಕೇಂದ್ರಕ್ಕೆ ಮುಸ್ಲಿಂ ಸಮುದಾಯದಿಂದ ಸರ್ಕಾರಕ್ಕೆ ಮನವಿ. ಹಾನಗಲ್ ತಹಶೀಲ್ದಾರ್ ಮೂಲಕವಾಗಿ ಸರ್ಕಾರಕ್ಕೆ ಮನವಿ ರವಾನೆ. ಗೋ ರಕ್ಷಣೆ ಹೆಸರಿನಲ್ಲಿ ಕೆಲವೆಡೆ ನೈತಿಕ ಪೊಲೀಸ್ಗಿರಿ ನಡೆಯುತ್ತಿದೆ. ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿದರೆ ಗೋ ಸಂರಕ್ಷಣೆಗೆ ಹೆಚ್ಚಿನ ಒತ್ತು. ಹಿಂದೂ ಪರ ಸಂಘಟನೆ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು. ಬ್ಯೂರೋ ರಿಪೋರ್ಟ್ ತೌಶೀಫ್ ಸೂರಣಗಿ. ಇದು ನಿಲ್ಲಬೇಕು. ನಾವೇ ಇವತ್ತು ಮುಸ್ಲಿಂ ಸಮುದಾಯ ಗೋವನ್ನು ರಕ್ಷಣೆ ಮಾಡುವ ಪಣ ತೊಟ್ಟಿದ್ದೇವೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡ್ರಿ ಅಂತೇಳಿ ನಾವೇ ಇವತ್ತು ಕೇಂದ್ರ ಸರ್ಕಾರವನ್ನ, ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೇವೆ. ಈಗ ಸಮಯದ ಅಭಾವ ಇದೆ. ಈಗ ನಮ್ಮ ಅಧ್ಯಕ್ಷರಾದ ಮೆಹಬೂಬ್ ಅಲಿ ಬ್ಯಾಡಗಿ ಅವರು ಸಂಕ್ಷಿಪ್ತವಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಗೋವಿನ ಹೆಸರ ಮೇಲೆ ಒಂದು ಸಮುದಾಯಕ್ಕೆ ಸಾರ್ವಜನಿಕರಿಂದ ಮತ್ತು ಇಲಾಖೆ ವತಿಯಿಂದ ತೊಂದರೆಯನ್ನು ಕೊಡ್ತಾ ಇದೆ. ಕೆಲವು ಕಿಡಿಗೇಡಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುಡ್ಡನ್ನು ಸುಲಿಯ ಸಲುವಾಗಿ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಉಲಮಾಗಳು ಈ ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಎಂದು ಕರೆ ನೀಡಿದ್ದಾರೆ. ಆ ಕರೆಗೆ ನಾವು ನಮ್ಮ ಉಲಮಾಗಳು ಹೇಳಿದ್ದು ಮಾತಕ್ಕೆ ಒಗ್ಗೂಟ್ಟು ಇವತ್ತು ಹಾನಗಲ್ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂಜುಮನ್-ಎ-ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಅಂಜುಮನ್ಗಳು ಕೂಡಿಕೊಂಡು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಇಲ್ಲ. ಈಗ 15 ದಿವಸ ಒಳಗಾಗಿ ನಾವು ತಾಲೂಕು ಒಳಗೆ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ತಂದರೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. 15 ದಿವಸ ನಂತರ ಮತ್ತೆ ಎಲ್ಲ ಅಂಜುಮನ್ ಕಮಿಟಿ, ತಾಲೂಕಿನ ಅಂಜುಮನ್ ಕಮಿಟಿ ಸೇರಿಕೊಂಡು ಹಾವೇರಿ ಜಿಲ್ಲಾ ಎಲ್ಲ ಅಂಜುಮನ್ ಕಮಿಟಿಗೆ ಒಟ್ಟುಗೂಡಿಸಿಕೊಂಡು DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ರಾಷ್ಟ್ರೀಯ ಸ್ವಯಂ ಪ್ರೇರಣೆಯಿಂದ ನಾವು ಬಂದ್ ಮಾಡೀವಿ. ನಮ್ಮ ಬಕ್ರೀದ್ ಹಬ್ಬ ಹೋತು. ಆ ಹಬ್ಬದಲ್ಲಿ ಯಾರೂ ಒಂದು ಮುಸ್ಲಿಂ ಇದು ಮಾಡಿಲ್ಲ, ಗೋವನ್ನು ಕಟಾವು ಮಾಡಿಲ್ಲ. ಯಾಕಂತೇಳಿದರೆ ನಾವು ಒಂದು ಸಲ ಘೋಷಣೆ ಮಾಡಿದ ಮೇಲೆ ಆ ಪ್ರಕಾರ ನಡೆದುಕೊಳ್ಳುತ್ತೇವೆ.